ಹಾಯ್ ಎವ್ರಿವನ್. ಇವತ್ತು ನಿಮಗೋಸ್ಕರ ಒಂದು ಒಳ್ಳೆ ದಮ್ ಬಿರಿಯಾನಿನ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ಇದಕ್ಕೆ ಬೇಕಾಗಿರೋ ಐಟಮ್ಸ್ನ ಲಿಸ್ಟ್ ಮಾಡ್ಕೊಳ್ಳಿ. ಅರ್ಧ ಕೆ ಜಿ ರೈಸಸ್ನ ಯೂಸ್ ಮಾಡ್ತಿದ್ದೀನಿ ಬಿರಿಯಾನಿಗೆ. ಸೋನಾ ಮಸೂರಿ ರೈಸೇ ಮನೆಯಲ್ಲಿ ಯೂಸ್ ಮಾಡ್ತಾ ಇರೋದು. ಹಾಗೆ ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ, 2 ನಿಂಬೆಹಣ್ಣು ತೊಗೊಂಡಿದ್ದೀನಿ, 1 ಕಪ್ಪಷ್ಟು ಸಣ್ಣ ಕಪ್ಪಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮನೆಯಲ್ಲೇ ಮಾಡಿರೋಂತಹ ಖಾರದ ಪುಡಿ, ಮೆಣಸಿನ ಪುಡಿ, ಹಾಗೆ 1 ಕಪ್ಪಷ್ಟು ಆಯಿಲು, ಸನ್ಫ್ಲವರ್ ಆಯಿಲು, ಹಾಗೆ 1 ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು, 1/2 ಕಪ್ ಪುದೀನ, 4 ದಪ್ಪದಾಗಿ ಹಚ್ಚಿರೋ ಟೊಮೊಟೊ, ಆನಿಯನ್ನ 2 ಆನಿಯನ್ ತೊಗೊಂಡು ಸಣ್ಣದಾಗಿ ಕಟ್ ಮಾಡಿ ಇದನ್ನ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಫಸ್ಟೇ. ಇದು ಮೇಯ್ನಾಗಿ ಟೇಸ್ಟ್ ಕೊಡೋವಂಥದ್ದು ಬಿರಿಯಾನಿಗೆ. ಹಾಗೆ ಅದಕ್ಕೆ ಬೇಕಾಗಿರೋ ಫಸ್ಟ್ ಮಸಾಲೆಗಳು: ಅನಾನಸು 4, ಸೋಂಪು, ಮರಾಠಿ ಮೊಗ್ಗು 4 ಏಲಕ್ಕಿ, ಪಲಾವ್ ಎಲೆ ತೊಗೊಂಡಿದ್ದೀನಿ, ಹಾಗೆ ಅರಿಶಿನ, ಚಕ್ಕೆ ಲವಂಗದ ಪುಡಿ, ಮೊಸರು, ಮೆಣಸಿನ್ಕಾಯಿ 5-6 ಹಚ್ಚಿಟ್ಕೊಂಡಿದ್ದೀನಿ, ಈರುಳ್ಳಿ 2 ಈರುಳ್ಳಿ ದಪ್ಪದಾಗಿ ಹಚ್ಚಿಟ್ಕೊಂಡಿದ್ದೀನಿ, ಸ್ವಲ್ಪ ಕಸ್ತೂರಿ ಮೇಥಿ, ಹಾಗೆ ತೇಜು ಚಿಕನ್ ಬಿರಿಯಾನಿ ಮಸಾಲ ತೊಗೊಂಡಿದ್ದೀನಿ. ಇವೆಲ್ಲ ಫಸ್ಟ್ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಬಾಣಲಿ ತೊಗೊಂಡು ಫಸ್ಟ್ ಇದನ್ನ ಮ್ಯಾರಿನೇಟ್ ಮಾಡಬೇಕಾಗುತ್ತೆ. ಚಿಕನ್ನ ಮ್ಯಾರಿನೇಟ್ ಮಾಡಿ 1/2 ಅವರ್ ಇಡಬೇಕು. ಅದಕ್ಕೆ ಇವಾಗ ಮ್ಯಾರಿನೇಟ್ ಮಾಡೋಕ್ಕೆ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟು ಮೆಣಸಿನ್ಕಾಯಿ ಹಾಕೋಬೇಕು, ಹಾಗೆ ಕಟ್ ಮಾಡಿರೋಂಥ ಈರುಳ್ಳಿ, ಸ್ವಲ್ಪ ಕಸ್ತೂರಿ ಮೇಥಿ, ಅದರಲ್ಲಿ 1 ಸ್ಪೂನಷ್ಟು ಹಾಕಿದ್ರೆ ಸಾಕು, ಜಾಸ್ತಿ ಏನು ಬೇಕಾಗಲ್ಲ. ಹಾಗೆ 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದರಲ್ಲಿ ಅರ್ಧ ಕಪ್ ಪೂರ್ತಿ ಹಾಕೋಬೋದು. ಟೇಸ್ಟ್ ಇದೆ ಅಲ್ವಾ, ಮೇಯ್ನಾಗಿ ಟೇಸ್ಟ್ ಕೊಡೋದು. ಅರ್ಧ ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ. ಮೆಣಸಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ, 2 ಸ್ಪೂನ್ ಬೇಕಾದರೂ ಹಾಕೋಬೋದು. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೋಬೋದು. ಅರ್ಧ ಕೆ ಜಿಗೆ 1 ಸ್ಪೂನ್ ಸಾಕಾಗುತ್ತೆ, ಯಾಕಂದರೆ ತೇಜು ಬಿರಿಯಾನಿ ಮಸಾಲನೂ ಆ್ಯಡ್ ಮಾಡ್ಕೊಳ್ತೀವಲ್ಲ ಅದಕ್ಕೆ. 1/2 ಸ್ಪೂನಷ್ಟು ಚಕ್ಕೆ ಲವಂಗದ ಪುಡಿ ಹಾಕ್ಕೊಂಡಿದ್ದೀನಿ. ಚಕ್ಕೆ ನಾವು ಎಣ್ಣೆ ಹಾಕಿದ್ರೂ ಚೆನ್ನಾಗಿರುತ್ತೆ, ಆದರೆ ಪೌಡ್ರು ಮಾಡಿ ಹಾಕೊಂಡ್ರೆ ಇನ್ನೂ ಫ್ಲೇವರ್ ಚೆನ್ನಾಗಿರುತ್ತೆ. ಅದಕ್ಕೆ 1 ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಈಗ ಮೊದಲೇ ತೊಳೆದಿಟ್ಕೊಂಡಿರೋಂಥ ಕೊತ್ತಂಬರಿ ಸಂಬಳ ಹಾಕ್ತಿದ್ದೀನಿ, ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಕಪ್ಪಲ್ಲಿ 1/2 ಕಪ್ ಹಾಕ್ಕೋಬೇಕು ಇವಾಗ. ಆಮೇಲೆ ಲಾಸ್ಟ್ ಗಾರ್ನಿಷಿಗೆ ಬೇಕಾಗತ್ತೆ. ಹಾಗೆ 1/4 ಕಪ್ ಆಗೋಷ್ಟು ಪುದೀನನೂ ಹಾಕ್ಕೊಂಡಿದ್ದೀನಿ. ಆಯಿಲ್ ಹಾಕೋಬೇಕು, 3-4 ಸ್ಪೂನ್ 5 ಸ್ಪೂನ್ ಹಾಕೋಬೋದು. ಮತ್ತು ಒಗ್ಗರಣೆ ಹಾಕಬೇಕಾದ್ರೂ ಯೂಸ್ ಮಾಡ್ತೀವಲ್ಲ, ಇದು ಸ್ವಲ್ಪ ಹಾಕ್ಕೊಂಡ್ರೂ ನಡೆಯುತ್ತೆ. ನೆಕ್ಸ್ಟ್ ಇವಾಗ ಕರ್ಡ್ ಹಾಕ್ಕೊಳ್ತಿದ್ದೀನಿ. 1 ಸಣ್ಣ ಕಪ್ಪಷ್ಟು ತೊಗೊಂಡಿದ್ದೀನಿ, ಪೂರ್ತಿ ಹಾಕೋಬೇಕು. ಇದೇ ಮ್ಯಾರಿನೇಟ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಚಿಕನ್ ಕೂಡ ಸಾಫ್ಟಾಗಿರುತ್ತೆ ಮೊಸರು ಹಾಕೋದ್ರಿಂದ, ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಹುರಿದಿಟ್ಕೊಂಡಿರೋಂಥ ಈರುಳ್ಳಿನ ಹಾಕ್ತಾಯಿದ್ದೀನಿ. ಇದನ್ನು ಮುಕ್ಕಾಲಷ್ಟು ಹಾಕೋಬೇಕು, ಇನ್ನು 1/4 ಭಾಗದಷ್ಟು ಹಾಗೆ ಮಾಡ್ಕೋಬೇಕು, ಲಾಸ್ಟಿಗೆ ಗಾರ್ನಿಷಿಗೆ ಬೇಕಾಗುತ್ತೆ. ಇದೇ ಮೇಯ್ನ್ ಇಂಗ್ರೀಡಿಯೆಂಟ್, ಬಿರಿಯಾನಿನ ಟೇಸ್ಟ್ ಚೇಂಜ್ ಮಾಡುತ್ತೆ. ಹಾಗೆ ಕಟ್ ಮಾಡಿರೋಂಥ ಟೊಮೊಟೊನ ಹಾಕೋತಾ ಇದ್ದೀನಿ. ಎಲ್ರಿಗೂ ಸ್ವಲ್ಪ ಟೊಮೊಟೊ ಫ್ಲೇವರೇ ತುಂಬ ಇಷ್ಟ ಆಗುತ್ತೆ, ಅದಕ್ಕೆ ಟೊಮೊಟೊನ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಕಟ್ ಮಾಡಿಟ್ಟಿರೋಂಥ 1 ನಿಂಬೆಹಣ್ಣ ಹಾಕ್ತಾಯಿದ್ದೀನಿ. ನಿಂಬೆಹಣ್ಣು ಒಳ್ಳೆ ಫ್ಲೇವರ್ ಕೊಡುತ್ತೆ ಅಲ್ವಾ. 2 ಭಾಗನೂ ಹೆಣ್ತಾಯಿದ್ದೀನಿ ಚೆನ್ನಾಗಿ. ಚಿಕನ್ಗೆ ಸ್ವಲ್ಪ ಅರಿಶಿನ ಉಪ್ಪು ಹಾಕಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಫಸ್ಟೇ ನೀರಲ್ಲಿ. ಇದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ. ಸ್ಕಿನ್ಲೆಸ್ ಚಿಕನ್ನೇ ಇಷ್ಟ ಆಗೋದು, ಯಾಕಂದರೆ ಮಕ್ಕಳು ಸ್ಕಿನ್ನ ಅಷ್ಟು ಇಷ್ಟಪಡಲ್ಲ ನಮ್ಮ ಮನೇಲಿ. ಹಾಗಾಗಿ ಸ್ಕಿನ್ಲೆಸ್ ಚಿಕನಲ್ಲೇ ತೋರಿಸ್ತಾ ಇದ್ದೀನಿ. ಕಲಿಸ್ಕೊಳ್ಳೋಣ. ನಾನು ಕೈಯಲ್ಲೇ ತೋರಿಸ್ತಾ ಇದ್ದೀನಿ, ಯಾಕಂದರೆ ಕೈಯಲ್ಲಿ ಕಲಿಸ್ರೆ ನೀಟಾಗಿ ಮಸಾಲೆ ಎಲ್ಲ ಹಚ್ಕೊಳ್ಳೋದು. ಇವಾಗ ಒಂದ್ಸರಿ ಹೀಗೆ ನೀಟಾಗಿ ಕಲಿಸ್ಕೋಬೇಕು. ಅದಾದಮೇಲೆ 1 ಬಿರಿಯಾನಿ ಮಸಾಲ ತೊಗೊಂಡಿದ್ದೀನಲ್ಲ, 1 ಪ್ಯಾಕ್ ಫುಲ್ ಹಾಕೋಬೇಕು. ತೇಜು ಬಿರಿಯಾನಿ ಮಸಾಲ ಇದೇ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಪರ್ಸ್ನಲಿ ನಮ್ಮೆಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬೇಕು. 2 ಸ್ಪೂನ್ ಆ್ಯಡ್ ಮಾಡ್ತಿದ್ದೀನಿ.
ಸ್ವಲ್ಪ ಕಡಿಮೆ ಅನಿಸಿದ್ರೆ ಲಾಸ್ಟಲ್ಲಿ ನೋಡಿ ಹಾಕೋಬೋದು. ಇವಾಗ 2 ಸ್ಪೂನ್ ಸಾಕಾಗುತ್ತೆ, ಅದಕ್ಕೆ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಹೊಸ್ದಾಗಿ ಅಡುಗೆ ಮಾಡ್ತಿರೋರಾದರೆ ಸ್ವಲ್ಪನೇ ಹಾಕೋಬೇಕು ಉಪ್ಪನ್ನ. ಆಮೇಲೆ ಬೇಕಾ ಅಡುಗೆ ಎಲ್ಲ ಆದಮೇಲೆ ಲಾಸ್ಟಲ್ಲಿ ರುಚಿ ನೋಡಿ ಗ್ಯಾಸ್ ಆಫ್ ಮಾಡೋ ಮುಂಚೆ ರುಚಿ ನೋಡಿ ಹಾಕೋಬೋದು. ಕಡಿಮೆ ಆಗಿದ್ದರೆ ಉಪ್ಪು ಫಸ್ಟೇ ಜಾಸ್ತಿ ಹಾಕೋಬಿಟ್ರೆ ಅದು ಉಪ್ಪಾಗಿಬಿಡುತ್ತೆ. ಅದಕ್ಕೆ ಇವಾಗ 2 ಸ್ಪೂನ್ ಹಾಕಿದ್ದೀನಿ, ಸಾಕಾಗುತ್ತೆ ಅದೇ. ಬೇಕಾದರೆ ಇನ್ನೊಂದು ಸರಿ ಹಾಕ್ಕೊಂಡ್ರೆ ಆಯಿತು. ಇವಾಗ ನೋಡಿ ಈಗ ನೀಟಾಗಿ ಕಲಸಿ ಮ್ಯಾರಿನೇಟ್ ಮಾಡಿದ್ದೀನಿ. ಇದನ್ನ ಒಂದು 20 ಮಿನಿಟ್ಸ್, ಹಾಫ್ ಆನ್ ಅವರ್, ಬೇಕಾದರೆ ಟೈಮ್ ಇದ್ದರೆ 1 ಅವರ್ ಬೇಕಾದರೂ ಮಡಗ್ಬೋದು. ಅರ್ಜೆಂಟಾಗಿ ಮಾಡ್ತೀನಿ ಅಂದರೆ 20 ಮಿನಿಟ್ಸ್ ಇಟ್ಟರೆ ಸಾಕು. ಇವಾಗ ಫಸ್ಟು ನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಿ ಇಂಡಕ್ಷನಲ್ಲಿ. 7 ಲೀಟ್ರ್ ಕುಕ್ಕರ್ನ ತೊಗೊಳ್ತಿದ್ದೀನಿ. ಕುಕ್ಕರಲ್ಲೇ ದಮ್ ಬಿರಿಯಾನಿ ಅಂತಿದ್ದೀರ, ಕುಕ್ಕರಲ್ಲಿ ಮಾಡ್ತಾಯಿದ್ದೀರ ಅಂದ್ಕೊಬೇಡಿ. ಕುಕ್ಕರಲ್ಲಿ ಈಸಿಯಾಗಿ ಬೇಗ ಮಾಡ್ಕೋಬೋದು ದಮ್ ಬಿರಿಯಾನಿನ. ಪಾತ್ರೆಯಲ್ಲೇ ಮಾಡ್ಬೇಕನ್ನೋದೇನಿಲ್ಲ. ಇವಾಗ ಅಲ್ಲಿ ಹಾಕಿ ಇನ್ನು ಸ್ವಲ್ಪ ಎಣ್ಣೆ ಇಟ್ಟಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ, ಇನ್ನು 1/4 ಕಪ್ಪಷ್ಟನ್ನ. ಫ್ಲೇವರ್ಗೋಸ್ಕರ ಚೆನ್ನಾಗಿರುತ್ತೆ. ಮನೆಯಲ್ಲೇ ಮಾಡಿರೋಂಥ ತುಪ್ಪನ ಯೂಸ್ ಮಾಡ್ತಿದ್ದೀನಿ, 2 ಸ್ಪೂನ್. ನೀವು ಯಾವ ತುಪ್ಪ ಬೇಕಾದರೂ ಹಾಕೋಬೋದು. ಇದು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ತುಪ್ಪ ಹಾಕಿದ್ರೆ, ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ತುಪ್ಪ ಹಾಕ್ಕೊಂಡಿದ್ದೀನಿ 2 ಸ್ಪೂನು. ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದ್ರೂ ಪರವಾಗಿಲ್ಲ. ಇವಾಗ ಸ್ಪೈಸಸ್ ಎಲ್ಲನೂ ಆ್ಯಡ್ ಮಾಡ್ತಿದ್ದೀನಿ. ತುಪ್ಪ ಕಾದಿದೆ, ತುಪ್ಪ ಆಯಿಲ್ ಕಾದಿದೆ. ಸ್ವಲ್ಪ ಸಿಡಿಯೋವರೆಗೂ ಹಾಗೆ ಬಿಡಬೇಕು. ಸಿಡಿದ್ಮೇಲೆ ಮ್ಯಾರಿನೇಟ್ ಮಾಡಿ ಇಟ್ಟಿದ್ವಲ್ಲ ಆಗೈತೆ. ಇವಾಗ ಇಟ್ಟು ನಾನು 1 ಅವರ್ ಆಗಿ ಬಂತು. ನೀವು 20 ನಿಮಿಷ ಇಟ್ಟರು ಸಾಕು, ತುಂಬ ಅರ್ಜೆಂಟ್ ಇದ್ದರೆ. ಇದು ನೋಡಿ ಹೇಗೆ ಸಿಡಿತಾ ಇದೆ. ಈಗ ಸಿಡಿದ್ಮೇಲೆ ಕಲಸಿಟ್ಟಿರೋಂಥದ್ದನ್ನ ತೊಗೊಂಡು ನೋಡಿ ಹೇಗೆ ಮ್ಯಾರಿನೇಟ್ ಆದಮೇಲೆ ನೋಡಿ ಹೇಗೆ ಕಾಣಿಸ್ತಿದೆ ಕಲರ್ಫುಲ್ಲಾಗಿ. ಇದನ್ನು ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಇದರಲ್ಲೇ ಸ್ವಲ್ಪ ಮುಕ್ಕಾಲು ಭಾಗದಷ್ಟು ಬೆಂದಿರಬೇಕು. ಆ ಥರ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಾಡ್ಕೊಂಡಿದ್ದಾದಮೇಲೆ ಹಸಿ ವಾಸನೆ ಹೋಗೋವರೆಗೂ ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದ್ರೆ ತಳ ಹಿಡಿದ್ಬಿಡುತ್ತೆ. ನೋಡಿ ಈ ಥರ ಕೈ ಆಡಿಸ್ತಾ ಇರಬೇಕು. ನಿಮ್ಗೆ ಇದೇ ಥರ ಬೇರೆ ವೀಡಿಯೋಸ್ ಬೇಕಂದರೆ ಪ್ಲೀಸ್ ಕಮೆಂಟ್ ಮಾಡಿ, ಹಾಕ್ತೀನಿ. ಹೀಗೆ ಚೆನ್ನಾಗಿ ಕಲಿಸ್ಕೊಳ್ಬೇಕು. ನಿಮಗೆ ಬೇಕಾದರೆ ವೆಯ್ಟ್ ಲಾಸ್ ರೆಸಿಪಿ ಹಾಗೆ ಟಿಪ್ಸು ಏನು ಬೇಕಾದರೂ ಇದ್ರೂ ಕಮೆಂಟ್ ಮಾಡಿ, ಶೇರ್ ಮಾಡ್ತೀನಿ ನಿಮಗೋಸ್ಕರ. ಬೇಯ್ತಾ ಇದೆ ಚೆನ್ನಾಗಿ, ತಿರ್ಸ್ಕೊಳ್ತಾನೆ ಇರಬೇಕು, ಇಲ್ಲಾಂದರೆ ಆ ತಳ ಹಿಡಿದ್ಬಿಡುತ್ತೆ. ನನ್ನ ಯೂಟ್ಯೂಬ್ ಜರ್ನಿಯ ಮೊದಲ ಹೆಜ್ಜೆಗಳು ಅಂತಲೇ ಹೇಳ್ಬೋದು. ಮೊದಲನೇ ಹೆಜ್ಜೆಗಳಲ್ಲಿ ನಾನು ಮಾಡಿದಂಥ ಫಸ್ಟ್ ರೆಸಿಪಿನೇ ಬಿರಿಯಾನಿನೇ ಆಗಿರುತ್ತೆ. ಅದು ನಮ್ಮ ಅಜ್ಜಿ ಹತ್ರ ಹೇಳಿಸ್ಕೊಂಡು ಮಾಡಿದ್ದೆ. ಮಾಡೋ ಮುಂಚೆನೇ ಹೋಗಿ ತಟ್ಟೆ ಹಿಡ್ಕೊಂಡು ಒಲೆ ಮುಂದೆ ಕೂರ್ತಿದ್ದೋ ನಾನು, ನನ್ನ ತಂಗಿ, ನನ್ನ ತಮ್ಮ. ಅಷ್ಟು ಚೆನ್ನಾಗಿ ಮಾಡ್ತಿದ್ದು ನಾಟಿ ಸ್ಟೈಲ್ ಬಿರಿಯಾನಿ. ಅದನ್ನು ಮುಂದೆ ನಾನು ವಿಡಿಯೋಗಳಲ್ಲಿ ಶೇರ್ ಮಾಡಿಕೊಡ್ತೀನಿ. ಇದು ನಾನೇ ಕ್ರಿಯೇಟ್ ಮಾಡ್ಕೊಂಡಿರೋವಂಥ ಬಿರಿಯಾನಿ. ಇವಾಗ ಆಲ್ಮೋಸ್ಟ್ ಅರ್ಧದಷ್ಟು ಬೆಂದಿದೆ, ಇನ್ನೊಂದು ಸ್ವಲ್ಪ ಬೇಕಷ್ಟೇ. ಏನೊಂದು 5ರಿಂದ 6 ನಿಮಿಷದಷ್ಟಲ್ಲಿಗೆ ಬೆಂದ್ಬಿಡುತ್ತೆ ಬೇಗ ಚಿಕನು. ಎಲ್ಲರ ಚಿಕನ್ ಆದ್ದರಿಂದ ಬೇಗ ಬೆಂದ್ಬಿಡುತ್ತೆ, ಜಾಸ್ತಿ ಟೈಮು ತಗೊಳ್ಳಲ್ಲ, ಬೇಗ ಆಗಿಬಿಡುತ್ತೆ ಬಿರಿಯಾನಿ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ವಿಡಿಯೋದಲ್ಲಿ ಕಮೆಂಟ್ ಮಾಡಿ, ಸರಿ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ. ನಿಮಗೋಸ್ಕರ ಇಲ್ಲಿ ಒಳ್ಳೆ ಬಿರಿಯಾನಿ ರೆಸಿಪಿನ ತೋರಿಸ್ತಿದೆ. ಪಕ್ಕದಲ್ಲಿ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಚಿಕನ್ ಗ್ರೇವಿಗೆ ಬಂದು ಹಾಗೆ ಸೌಟ್ ಹಾಕಿ ತಿರುಗಿಸ್ತಾಯಿದ್ರು. ಆ ರೆಸಿಪಿ ಬೇಕಂದ್ರೂ ಕಮೆಂಟ್ ಮಾಡಿ, ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಇವಾಗ ನೋಡಿ ಚಿಕನ್ ಎಲ್ಲ ಸುಂಡಿ ನೀಟಾಗಿ ನೀರೆಲ್ಲ ಬಿಟ್ಕೊಂಡಿದೆ, ಚೆನ್ನಾಗಿ ಬೆಂದಿದೆ. ಇನ್ನು ಸ್ವಲ್ಪದಷ್ಟು ಬೇಯಬೇಕು ಅನ್ನಿಸಿದೆ, ಹಾಗೆ ಮತ್ತೆ ತಿರುಗಿಸ್ತಾ ಇದ್ದೀನಿ. ಚೆನ್ನಾಗಿ ಈ ಥರ ತಿರುಗಿಸ್ಕೋತಾ ಇರಬೇಕು, ಇಲ್ಲಾಂದರೆ ಬಿಡುತ್ತೆ. ನೋಡಿ ಇವಾಗ ಬೆಂದಿದೆ ಚಿಕನ್ನು. ಇವಾಗ ಮೊದಲೇ ಕಾಯಿಸಿಟ್ಕೊಂಡಿದ್ದೀನಲ್ವಾ ಬಿಸಿನೀರನ್ನ, ಅದನ್ನು ಈ ಲೋಟದಲ್ಲಿ ನೋಡಿ, ಈ ಗ್ಲಾಸಲ್ಲಿ ಅರ್ಧ ಕೆಜಿಗೆ 4 ಗ್ಲಾಸ್ ನೀರು ಹಾಕಿದ್ರೆ ಸಾಕು. ಆ ಅರ್ಧ ಕೆಜಿ ರೈಸು ಇದರಲ್ಲಿ 2 ಗ್ಲಾಸ್ ಬರುತ್ತೆ. 2 ಗ್ಲಾಸಲ್ಲಿ ಮತ್ತು 2 ಗ್ಲಾಸ್ ನೀರು ಹಾಕಿದ್ರೆ ಸಾಕು. 2.5 ಗ್ಲಾಸ್ ನೀರು ಹಾಕಬೇಕು. ಅದು ಕರೆಕ್ಟ್ ಸರಿ ಹೊಂದುತ್ತೆ ರೈಸ್ಗೆ. ನೋಡಿ ಹಾಕ್ಕೊಳ್ತಾ ಇದ್ದೀನಿ.
ಮೊದಲೇ ಬಿಸಿನೀರು ಇಟ್ಕೊಳೋದ್ರಿಂದ ಬೇಗ ಆಗಿಬಿಡುತ್ತೆ ಬಿರಿಯಾನಿ. ಚಿಕನ್ನು ಬೆಂದಿರುತ್ತಲ್ವಾ, ಬೇಗ ಕುದಿ ಬಂದುಬಿಡುತ್ತೆ. ನೋಡಿ ಕುದಿ ಬಂತು. ನಂಗೆ ಸ್ವಲ್ಪ ಸಾಲ್ಟ್ ಕಡಿಮೆ ಅಂತ ಅನ್ನಿಸ್ತು, ನೋಡಿದೆ. ಅದಕ್ಕೆ ಮತ್ತೆ ಇನ್ನೊಂದು ಒಂದು ಸ್ಪೂನ್ ಸಾಲ್ಟ ಆ್ಯಡ್ ಮಾಡಿದ್ದೀನಿ. ನೋಡಿ ಕುದೀತಾ ಇದೆ. ಇವಾಗ 10 ನಿಮಿಷ ಮುಂಚೆನೇ ತೊಳೆದಿಟ್ಕೊಂಡಿದ್ದೆ ಅಕ್ಕಿನ, ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ. ಅಕ್ಕಿನ ಒಂದು 15 ಮಿನಿಟ್ಸ್ ಮುಂಚೆನೇ ನೆನೆಸಿಟ್ಕೋಬೋದು, ಚೆನ್ನಾಗಿರುತ್ತೆ, ಉದ್ದುದ್ರಾಗುತ್ತೆ. ಸೋನಾ ಮಸೂರಿ ಅಲ್ವಾ, ಅದಕ್ಕೆ ಯೂಸ್ ಮಾಡೋ ಯಾವ ರೈಸಲ್ಲಿ ಬೇಕಾದರೂ ಈ ಬಿರಿಯಾನಿನ ಮಾಡ್ಕೋಬೋದು. ಬಾಸ್ಮತಿ ರೈಸೇ ಬೇಕಾಗಿಲ್ಲ. ನೀರು ಕರೆಕ್ಟಾಗಿದೆ. ಇವಾಗ ತೋರಿಸ್ತಾ ಇದ್ದೀನಿ. ಒಂದೇ ಥರ ಬಿರಿಯಾನಿ ತಿಂದು ಬೇಜಾರಾಗಿದೆ. ಈ ಥರ ಡಿಫ್ರೆಂಟಾಗಿ ಟ್ರೈ ಮಾಡ್ಬೋದು. ಈಗ ಚೆನ್ನಾಗಿ ಕುದಿಯೋ ಅಂಥ ಟೈಮಲ್ಲಿ ತಿರುಗಿಸ್ಕೊಳ್ತಾ ಇರಬೇಕು, ಎಲ್ಲ ಮಿಕ್ಸ್ ಆಗೋ ಥರ. ಕುಕ್ಕರಲ್ಲಿ ಮಾಡೋದ್ರಿಂದ ತಳ ಎಳೆದ್ಬಿಡುತ್ತೆ. ಇಲ್ಲಿ ಕಸೂರಿ ಮೆಥಿನ ಆ್ಯಡ್ ಮಾಡ್ಕೊಳ್ಳೋಣ. 1 ಸ್ಪೂನ್ ಆಗೋಷ್ಟು ಇಟ್ಕೊಂಡಿದ್ನಲ್ಲ, ಅದನ್ನು ಆ್ಯಡ್ ಮಾಡ್ಕೊಳ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾಯಿದ್ದೀನಿ ಲಾಸ್ಟಲ್ಲಿ ಗಾರ್ನಿಷ್ಗೆ. ಸ್ವಲ್ಪ ಕುದಿನ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ ಲಾಸ್ಟಲ್ಲಿ. ಫ್ಲೇವರ್ ಚೆನ್ನಾಗಿ ಬರುತ್ತೆ ಅದಕ್ಕೆ. ಈರುಳ್ಳಿ ಹುರಿದಿಟ್ಟಿರೋದು ಇಟ್ಟಿದ್ನಲ್ಲ, ಇನ್ನು 1/4 ಕಪ್ಪಷ್ಟು ಅದನ್ನ ಆ್ಯಡ್ ಮಾಡ್ತಿದ್ದೀನಿ. ಅದು ಲಾಸ್ಟಲ್ಲಿ ಹಾಕಿದ್ರೆ ಇನ್ನೂ ಫ್ಲೇವರ್ ಬರುತ್ತೆ ಮ್ಯಾರಿನೇಟ್ಗಿಂತ. ಅದಕ್ಕೆ ಲಾಸ್ಟಲ್ಲಿ ಹಾಕ್ಕೊಂಡು ನೋಡಿ ಈಗ ಚೆನ್ನಾಗಿ ತಿರ್ಸ್ಕೊಳ್ತಾ ಇದ್ದೀನಿ. ಈಗ ಆಲ್ಮೋಸ್ಟ್ ಅಲ್ಲಿ 3/4 ಭಾಗ ಬೆಂದಿದೆ ರೈಸು. ಅನ್ನೋ ಟೈಮಲ್ಲಿ ಕುಕ್ಕರ್ ಮುಚ್ಚಳನ ಹಾಕಬೇಕು, ತಳ ಹಿಡಿಯಲ್ಲ. ನೋಡಿ ಈ ಕಡೆ ಸೈಡಲ್ಲಿ ಬಿರಿಯಾನಿ ರೆಡಿ ಆಗ್ತಿದೆ, ಆ ಕಡೆ ಚಿಕನ್ ಕಬಾಬ್ ರೆಡಿ ಆಗ್ತಿದೆ. ಅದರ ರೆಸಿಪಿನೂ ಕೂಡ ಶೇರ್ ಮಾಡ್ತೀನಿ ನೆಕ್ಸ್ಟು. ನೋಡಿ 1 ವಿಷಲ್ ಆಯಿತು, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಎಣ್ಣೆ ಯಾವುದು ಜಾಸ್ತಿ ಆಗಿಲ್ಲ, ಕರೆಕ್ಟಾಗಿ ಉದ್ದುದ್ರಾಗಿದೆ. ನೋಡಿ ಹೇಗಾಗಿದೆ ಅಂತ. ಕಾಯ್ತಾ ಇದ್ದಾರೆ ಅಪ್ಪ ಮಗ, ಯಾವಾಗ ಕೊಡ್ತಾಳ ನಮ್ಮಮ್ಮ ಬಿರಿಯಾನಿನ ಅಂತ. ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ನಿಮ್ಮ ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ 5ರಿಂದ 6 ಜನಕ್ಕೆ ಮಾಡ್ಕೋಬೋದು. ಅರ್ಧ kg ರೈಸು, ಅರ್ಧ kg ಚಿಕನಲ್ಲಿ. ಫೈನಲಿ ನಮ್ಮ ಸಂಡೇ ಸ್ಪೆಷಲ್ ರೆಡಿಯಾಗಿದೆ. ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೂಪರ್ ಆಗಿದೆ ಬಿರಿಯಾನಿ ರೆಡಿ ಮಾಡ್ಬೋದು. ಅದಕ್ಕೋಸ್ಕರ ಶೇರ್ ಖುಷಿ ಆಗೋ ಥರ ಸಬ್ಸ್ಕ್ರೈಬ್ ಮಾಡಿ. ನೋಡಿ ನನ್ನ ಮಗ ವೆಯ್ಟ್ ಮಾಡ್ತಿದ್ದಾನೆ, ನಮ್ಮಮ್ಮ ಯಾವಾಗ ತಂದು ಕೊಡ್ತಾಳೋ ಅಂತ. ನೋಡಿ ಏನು ಹೇಳ್ತಾನೆ, ಕಾಯ್ತಾ ಇದ್ದ ಬಿರಿಯಾನಿ ಅಮ್ಮ ಬಿರಿಯಾನಿ ಅಂತ. ಇವಾಗ ವಿಡಿಯೋ ಮುಂದೆ ಸೈಲೆಂಟಾಗಿ ಕೂತ್ಕೊಬಿಟ್ಟಿದ್ದಾನೆ. ಟೇಸ್ಟ್ ಆಗಿದೆ ಅಂತ ಹೇಳ್ತಿದ್ದಾನೆ ನೋಡಿ. ಥ್ಯಾಂಕ್ ಯು.